ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 23:4 ವಾಕ್ಯ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ಈ ಕೀರ್ತನೆ ನಮಗೆಲ್ಲರಿಗೂ ಬಾಯಿಪಾಠವಾಗಿ ಗೊತ್ತಿರುವಂತಹ ಒಂದು ಕೀರ್ತನೆ. 23ನೇ ಕೀರ್ತನೆ ಓದದೇ ಇರೋರು ಅಥವಾ ಅದನ್ನು ಬೈಹಾಟ್ ಮಾಡದೇ ಇರೋರು ಭಾಳ ಕಡಿಮೆ ಜನ ಇರ್ತಾರೆ. ನಿರಂತರವಾಗಿ ಅವರಿಗೆ ಸಮಾಧಾನ ಕೊಡುವಂತಹ ಒಂದು ಕೀರ್ತನೆ ಇದು. ಅಲ್ಲಿ ನಾವು ನೋಡ್ತೇವೆ, ಭಕ್ತರೆಂಬ ಕುರಿಗಳಿಗೆ ಯೆಹೋವನು ಒಳ್ಳೆಯ ಕುರುಬನು. ಹಾಗಾದರೆ ದಾವೀದನು ಒಬ್ಬ ಕುರುಬನಾಗಿದ್ದ. ಅವನು ಈಗ ದೇವರನ್ನು ಕುರುಬನಾಗಿ ನೋಡಿಕೊಂಡು ಅವನು ಮಾತಾಡ್ತಾ ಇದ್ದಾನೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ದೇವರು ನಮಗೆ ಕುರುಬನಾಗಿದ್ದರೆ, ದೇವರು ನಮ್ಮ ಸಂಗಡ ಇರುವುದಾದರೆ ನಮ್ಮನ್ನು ನಡೆಸುವುದಕ್ಕೆ ಆತನು ಶಕ್ತನು. ನಮ್ಮನ್ನು ಮುನ್ನಡೆಸುವಂತಹ ಸರ್ವಶಕ್ತನಾದ ಒಂದು ಒಳ್ಳೆಯ ಕುರುಬನು ಆತನೇ ಆಗಿದ್ದಾನೆ. ಹಾಗೆ ಆತನು ತನ್ನ ಕೀರ್ತನೆಯನ್ನು ಬರೆದುಕೊಂಡು ಮುಂದೆ ಬರುವಾಗ ಆತನು ಹೇಳ್ತಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ. ಹಾಗಾದರೆ ಕುರುಬ ಮುಂದೆ ಹೋಗ್ತಾ ಇದ್ದರೆ, ಕೆಲವರು ತಿಳ್ಕೊಳ್ತಾರೆ ಕುರುಬನ ಜೊತೆಯಲ್ಲಿ ಕುರಿ ಇದ್ದರೆ ಯಾವುದೇ ಸಮಸ್ಯೆ ಇಲ್ಲ, ಎಲ್ಲವೂ ಚೆನ್ನಾಗಿ ನಡೀತದೆ, ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ನಡೀತದೆ ಎಂಬುದು ಕೆಲವು ವ್ಯಕ್ತಿಗಳ ಅಥವಾ ವಿಶ್ವಾಸಿಗಳ ಒಂದು ಯೋಚನೆ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ. ಹಾಗಾದರೆ ಏನಿದೆ? ಕುರುಬನ ಹಿಂದೆ ಹೋಗ್ತಾ ಇದ್ದರೂ ಸಹ ಕುರುಬ ಒಂದು ವೇಳೆ ಹಾದು ಹೋಗ್ತಾ ಇರುವಾಗ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯಬಹುದು. ಕಾರ್ಗತ್ತಲಿನ ಕಣಿವೆ ಅವನ ಜೀವಿತದಲ್ಲಿ ಬರಬಹುದು. ಆದರೆ ದೇವರು ಹೇಳ್ತಾರೆ, ನೀನು ಹತ್ತಿರವಿರುವುದರಿಂದ, ದಾವೀದ ಹೇಳ್ತಾನೆ, ನೀನು ಹತ್ತಿರವಿರುವುದರಿಂದ ನಾನು ಕೇಡಿಗೆ ಹೆದರಲ್ಲ. ಅದನ್ನು ನಾವು ಇಂಗ್ಲೀಷಲ್ಲೆಲ್ಲ ಅಥವಾ ಇತರ ಭಾಷೆಗಳಲ್ಲಿ ಓದುವಾಗ ಅಲ್ಲಿ ಕಾರ್ಗತ್ತಲಿನ ಕಣಿವೆ ಅಂತಲ್ಲ ಕೊಟ್ಟಿರೋದು. ಅಲ್ಲಿ ನಾವು ಕೊಟ್ಟರು, ವೆನ್ ಐ ವಾಕ್ ಥ್ರೂ ದ ವ್ಯಾಲಿ ಆಫ್ ದ ಶ್ಯಾಡೋ ಆಫ್ ಡೆತ್, ಮರಣದ ತಗ್ಗಿನ ಮೂಲಕ ಹಾದು ಹೋಗುವಾಗ, ಮರಣದ ಕಣಿವೆಯ ಮೂಲಕ ಹಾದು ಹೋಗುವಾಗ ಕತ್ತಲೆಯ ಅನುಭವಗಳು, ಅದರ ಮಧ್ಯದಲ್ಲಿಯೂ ಯಾರಿದ್ದಾರಂತೆ? ದೇವರಿದ್ದಾರೆ. ನಾವು ಕೆಲವು ಟ್ರೈನ್ಗಳಲ್ಲಿ ಪ್ರಯಾಣ ಮಾಡುವಾಗ, ಕೆಲವು ಸ್ಥಳಗಳಲ್ಲಿ ಕಾರಲ್ಲಿ ಟ್ರಾವೆಲ್ ಮಾಡುವಾಗ, ಕೆಲವು ಟನಲ್ ಮೂಲಕವಾಗಿ ಗುಡ್ಡಗಳಲ್ಲಿ ರೋಡನ್ನು ಏನು ಮಾಡಿರ್ತಾರೆ, ಟನಲ್ ಮೂಲಕ ರೋಡ್ ಮಾಡಿರ್ತಾರೆ. ದೊಡ್ಡ ಗುಡ್ಡ ಅದು, ಆ ಗುಡ್ಡದ ಒಳಗೇನೆ ಏನು ಮಾಡಿರ್ತಾರೆ, ರೋಡ್ ಮಾಡಿರ್ತಾರೆ. ಒಳ್ಳೆ ರೀತಿಯಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಬೆಳಕಿದೆ. ನಾವು ಟ್ರೈನಲ್ಲೋ ಕಾರಲ್ಲೋ ಅಥವಾ ಬಸ್ಸಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದರೆ ಎರಡೂ ಕಡೆಗಳಲ್ಲಿ ನಮಗೆ ಒಳ್ಳೆಯ ಮರಗಳು, ಗಿಡಗಳು ಎಲ್ಲವನ್ನು ನೋಡ್ತಾ ಮುಂದೆ ಹೋಗ್ತೀವಿ. ಆದರೆ ಹಾಗೇ ಮುಂದೆ ಹೋಗಬೇಕಾದ್ರೆ ಒಂದು ಇನ್ಫಾರ್ಮೇಷನ್ ಬರುತ್ತೆ, ಮುಂದೆ ಟನಲ್ ಇದೆ. ಅವಾಗ ಕೆಲವರು ಏನು ಮಾಡ್ತಾರೆ, ಹೆಡ್ಲೈಟ್ ಆನ್ ಮಾಡ್ಕೊಳ್ತಾರೆ. ಯಾಕೆ? ಕತ್ತಲೆ ಇದೆ. ಆ ಟನಲ್ ಮೂಲಕವಾಗಿ ಹೋಗಬೇಕಾದ್ರೆ ಫುಲ್ ಕತ್ತಲೆ ಇದೆ. ಅಲ್ಲಿ ಸೂರ್ಯನ ಬೆಳಕು ಬರ್ತಾ ಇಲ್ಲ, ಗಿಡ ಮರಗಳು ಕಾಣ್ತಾ ಇಲ್ಲ, ಗಾಳಿಯ ಕೊರತೆ ಇದೆ, ಎಲ್ಲ ಭಾಳ ವೇದನೆಯ ಮಧ್ಯದಲ್ಲಿ. ಇದುವರೆಗೂ ಎಲ್ಲ ಕಾಣಿಸ್ತಾ ಇತ್ತು, ಆದರೆ ಈಗ ಇದರ ಮೂಲಕ ಹಾದು ಹೋಗ್ತಾ ಇದ್ದಾರೆ. ಆದರೆ ವಾಕ್ಯ ಹೇಳ್ತದೆ, ಆ ಟನಲ್ನ ಮೂಲಕ ಹಾದು ಹೋಗಬೇಕಾದ್ರೂ ಸಹ, ಈ ರೀತಿ ಅನುಭವದಲ್ಲಿ ಹಾದು ಹೋಗಬೇಕಾದ್ರೂ ದಾವೀದ ಹೇಳ್ತಾನೆ, ಸ್ವಾಮಿ ನೀನು ನನ್ನ ಜೊತೆ ಇರೋದ್ರಿಂದ ನಾನು ಭಯಪಡಲ್ಲ. ನನಗೆ ಹೆಡ್ಲೈಟ್ ಇರೋದ್ರಿಂದ ಕಾರಲ್ಲಿ ನಾವು ಭಯಪಡಲ್ಲ. ಯಾಕೆ ಗೊತ್ತಾ? ಹೆಡ್ಲೈಟ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ, ಇಲ್ಲಾಂದರೆ ಕತ್ಲೆ ನಮಗೆ ಗೊತ್ತಾಗಲ್ಲ. ಹೆಡ್ಲೈಟ್ ಹಾಕ್ಕೊಂಡಿದ್ದೀವಿ ನಾವು, ನಮಗೆ ಸಹಾಯವಾಗಿ ಬೆಳಕಾಗಿ ಮುಂದೆ ಹೋಗ್ತಾ ಇದೆ, ಅದು ಬೆಳಕಿಗೆ ತೋರಿಸ್ತಾ ಇದೆ, ದಾರಿ ತೋರಿಸ್ತಾ ಇದೆ. ನಿನ್ನ ಜೀವಿತದಲ್ಲಿ ಟನಲ್ನ ರೀತಿಯ ಅನುಭವಗಳು ಮುಂದೆ ಬರಬಹುದು. ಆದರೆ ಒಂದು ವಿಷಯ ತಿಳ್ಕೊಳ್ಬೇಕು, ಕೆಲವು ಟನಲ್ಗಳು 100 ಮೀಟ್ರ್ ಇರ್ತದೆ, 200 ಮೀಟ್ರ್ ಇರ್ತದೆ, ಅರ್ಧ ಕಿಲೋಮೀಟ್ರ್ ಇರ್ತದೆ, ಕೆಲವುದು ಕಿಲೋಮೀಟ್ರ್ ಗಟ್ಟಲೆ ಇರುತ್ತೆ. ಆದರೂ ಸಹ ಇದು 500,000 ಕಿಲೋಮೀಟ್ರ್ ಏನಿರಲ್ಲ. ಒಂದು ವೇಳೆ ಅರ್ಧ ಕಿಲೋಮೀಟ್ರ್ ಇರ್ಬೋದು, 1 ಕಿಲೋಮೀಟ್ರ್ ಇರ್ಬೋದು. ದೊಡ್ಡ ಟನಲ್ ಆದರೆ 2 ಕಿಲೋಮೀಟ್ರ್ ಇರ್ಬೋದು. ಆದರೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು, ಸ್ವಲ್ಪ ಹೊತ್ತು ಮುಗಿದ ಮೇಲೆ ಈ ಟನಲ್ನಿಂದ ನಾವು ಹೊರಗೆ ಬರ್ತೀವಿ. ಬಂದಾಗ ಒಂದು ಬೆಳಕು ಕಾಣಿಸುತ್ತೆ, ಮತ್ತೆ ಗಿಡ ಮರಗಳು ಕಾಣ್ತದೆ, ಮತ್ತೆ ಸೂರ್ಯ ಕಾಣ್ತಾನೆ, ಮತ್ತೆ ಅಂಗಡಿಗಳು ಕಾಣ್ತದೆ, ಜನ ಕಾಣ್ತಾರೆ. ಟನಲಲ್ಲಿ ಅಂಗಡಿ ಇಲ್ಲ, ಯಾವುದೂ ಇಲ್ಲ, ಏನೂ ಇಲ್ಲದಂಥ ಒಂದು ಅನುಭವ. ನಿನ್ನ ಜೀವಿತದಲ್ಲಿ ಈ ರೀತಿಯ ಕಾರ್ಗತ್ತಲಿನ ಅನುಭವಗಳು ಬರ್ತಾ ಇದ್ರೆ ಮರಿಬಾರ್ದು. ಟನಲ್ ರೀತಿಯ ಅನುಭವಗಳು ಬರ್ತಾ ಇದ್ರೆ ನಿರಾಶೆ ಪಡಬಾರ್ದು. ನೀನು ಈ ಟನಲಲ್ಲಿ ಏಕಾಂಗಿ ಅಲ್ಲ, ಈ ಕಾರ್ಗತ್ತಲಿನ ಕಣಿವೆಯಲ್ಲಿ ನೀನು ಒಂಟಿಯಲ್ಲ. ನಿನ್ನ ದೇವರು ನಿನ್ನ ಸಂಗಡ ಇದ್ದಾನೆ. ಆತ ನಿನ್ನ ಕೈ ಹಿಡಿಯುವ
ಇರುವವನಾಗಿದ್ದಾನೆ. ಆತನು ನಿನ್ನನ್ನು ನಡೆಸುವಂತಹ ದೇವರಾಗಿದ್ದಾನೆ. ಆದಷ್ಟು ಬೇಗನೆ ಈ ಟನಲ್ಲಿಂದ ನೀನು ಹೊರಗೆ ಬರ್ತೀಯ, ಈ ಕಣಿವೆಯಿಂದ ಹೊರಗೆ ಬರ್ತೀಯ. ಆದರೆ ತಿಳ್ಕೊಳ್ಬೇಕು, ಈ ಟನಲ್ ಒಂದು ವೇಳೆ ಇನ್ನೂ ಉದ್ದ ಆಗಬಹುದು, ಇನ್ನೂ ಕೆಲವು ದಿವಸ ಮುಂದೆ ಹೋಗ್ಬೋದು, ಈ ಕಣಿವೆ ಇನ್ನೂ ಮುಂದೆ ಹೋಗ್ಬೋದು, ತೊಂದರೆ ಇಲ್ಲ. ಒಂದು ವಿಷಯ ಅರ್ಥ ಮಾಡ್ಕೋಬೇಕು, ದಾವೀದ ಹೇಳ್ತಾ ಇದ್ದಾನೆ, ನಾನು ನಡೀತಾ ಇರಬೇಕಾದ್ರೂ ಸಹ ಸ್ವಾಮಿ ನೀನಿರೋದ್ರಿಂದ ನಾನು ಭಯಪಡಲ್ಲ, ನೀನು ನನ್ನ ಜೊತೆ ಇದೆಯಾ ಸ್ವಾಮಿ, ನಾನು ಏಕಾಂಗಿ ಅಲ್ಲ. ಈ ಟನಲಲ್ಲಿ, ಈ ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ಏಕಾಂಗಿ ಅಲ್ಲ, ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಸ್ವಾಮಿ ನೀನು ನನ್ನ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ದೊಣ್ಣೆ ಕೋಲು ನನಗೆ ಧೈರ್ಯ ಕೊಡ್ತಾ ಇದೆ. ಈ ದಿವಸಗಳಲ್ಲಿ ನಮ್ಮನ್ನು ಧೈರ್ಯಪಡಿಸುವ, ನಮ್ಮ ಜೊತೆ ನಿಂತಿರುವ, ನಮ್ಮ ಕರವನ್ನೆಡೆದಿರುವ ಸರ್ವಶಕ್ತನಾದ ಒಬ್ಬ ದೇವರು ನಮ್ಮ ಸಂಗಡ ಇರುವುದಕ್ಕಾಗಿ ಆ ಕರ್ತನ ಮುಖವನ್ನು ನೋಡುತ್ತಾ ದೇವರ ಸನ್ನಿಧಾನದಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ. ದೇವರೇ, ಆದಷ್ಟು ಬೇಗನೆ ನನ್ನನ್ನು ಹೊರಗೆ ತರ್ತಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು ದೇವರೇ. ನಿನ್ನ ಮಕ್ಕಳು ನಿನ್ನನ್ನು ನಂಬಿ ನಿನಗಾಗಿ ಜೀವಿಸುವಾಗ ಅವರು ಹಾದು ಹೋಗ್ತಾ ಇರುವಂತಹ ಕಾರ್ಗತ್ತಲಿನ ಕಣಿವೆಯ ಅನುಭವಗಳು, ಆ ಟನಲ್ನ ಅನುಭವಗಳು ದೇವರೇ, ಆದಷ್ಟು ಬೇಗನೆ ಅದನ್ನು ನೀಗಿಸಪ್ಪ. ಆದರೂ ಸಹ ಅದು ಮುಂದೆ ಹೋದರೂ ಸಹ ನೀನು ಅವ್ರ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಆಶೀರ್ವಾದ ಅವರ ಸಂಗಡ ಇರಲಿ ಕರ್ತನೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.